ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ PUC ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ ನಾವು ಬರ್ದಾಗಿದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇವಾಗ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಮತ್ತೆ ಎಕ್ಸಾಕ್ಟ್ ಡೇಟ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ. ಎಲ್ಲ ಕಡೆನೂ ಕೂಡ ಮಿಸ್ಇನ್ಫಾರ್ಮೇಷನ್ ಆಗ್ತಿದೆ. ಆದರೆ ಒಂದು ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದೆ. ನಿಮಗೆ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿದ್ರೆ ಇವಾಗ ಲೇಟೆಸ್ಟಾಗಿ ಏನೊಂದು ಅಪ್ಡೇಟ್ಸ್ ಬಂದಿದೆ PUC ರಿಸಲ್ಟ್ ಬಗ್ಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಮತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸೆಕೆಂಡ್ PUC ಎಕ್ಸಾಮ್ನ ಮುಗಿಸಿ 1 ವಾರ ಆಗಿ ಇವಾಗಲೇ 10 ದಿನ ಕಳೀತಿದೆ. ಆದರೂ ಕೂಡ ನಿಮ್ಗೆ ಇನ್ನೂ ಸೆಕೆಂಡ್ PUC ರಿಸಲ್ಟು ಯಾವಾಗ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿರಲ್ಲ. ಮತ್ತು ಯಾವುದು ನಿಜ ಯಾವುದು ಸುಳ್ಳು ಅಂತ ನೀವೆಲ್ಲ ಕಡೆನೂ ಹುಡುಕ್ತಾ ಇರ್ತೀರ. ಇವಾಗ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಎಲ್ಲ ಬರೆದು ಒಂದು 30 to 50 ಡೇಸ್ ಆದಮೇಲೆ ರಿಸಲ್ಟ್ ಬರ್ತಿತ್ತು. ಆದರೆ ಇವಾಗ ಎಲ್ಲನೂ ಕೂಡ ಸ್ಪೀಡಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ 3 ಎಕ್ಸಾಮ್ನ ಮಾಡಬೇಕಾಗಿರೋದ್ರಿಂದ ಒಂದು ವರ್ಷಕ್ಕೆ ಇವಾಗ ರಿಸಲ್ಟ್ನು ಕೂಡ ತುಂಬಾ ಸ್ಪೀಡಾಗಿ ಕೊಡ್ತಾ ಇದ್ದಾರೆ. ಇವಾಗ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬಂದಿದ ತಕ್ಷಣ ನೀವು ಏನು ಮಾಡ್ಬೋದಾಗಿರುತ್ತೆ ಅಂದರೆ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ಗೆ ಇಮಿಡಿಯೇಟಾಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸರಿನಾ? ಆ ರೀತಿ ಎಲ್ಲ ಕೂಡ ಬ್ಯಾಕಪ್ ಆಗಿರೋದ್ರಿಂದ ಇವಾಗ ನಿಮಗೆ ಸೆಕೆಂಡ್ PUC ಎಕ್ಸಾಮ್ ಬರೆದು ಒಂದು 15 to 20 ಡೇಸ್ ಅಷ್ಟರಲ್ಲೇ ರಿಸಲ್ಟ್ನ ಕೊಡ್ತಾ ಇದ್ದಾರೆ ಕಳೆದ 1-2 ವರ್ಷದಿಂದ. ಅದರಿಂದ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬಂದ್ಬಿಟ್ಟು ಈ ವರ್ಷನೂ ಕೂಡ ಆದಷ್ಟು ಬೇಗನೆ ಕೊಡ್ತಾರೆ. ಮತ್ತು ಇವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಅಂದರೆ, ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಇದೊಂದು ಅಫಿಷಿಯಲ್ಸು ಯಾರೊಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅವ್ರ ಕಡೆಯಿಂದ ಬಂದಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಅವರು ಹೇಳ್ತಾ ಇರೋ ಪ್ರಕಾರ ನಿಮಗೆ ಇದೇ ತಿಂಗಳು ಅಂದರೆ ಇನ್ನು 3-4 ದಿನದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಏಪ್ರಿಲ್ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದು 100% ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ, ಇವಾಗ ಏಪ್ರಿಲ್ 4ನೇ ತಾರೀಕು ಎಜುಕೇಷನ್ ಮಿನಿಸ್ಟರ್ ಪ್ರೆಸ್ ಮೀಟ್ನ ಮಾಡಿ ಅವ್ರು ಕನ್ಫರ್ಮೇಷನ್ ಕೊಡ್ಬೋದು. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು